ಡೇವಿಡ್ನ ಕರ್ಕೊಂಬ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಚಂಡೆ ಅಂತಂದ್ರೆ ನಮಗೆ ದೇವ್ರ ಸಮಾನ. ಅದಕ್ಕೆ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಐ ಲವ್ ಯು ಪೀಟರ್. ಸಗದಾಗಿತ್ತು ಮೂವಿ. ನನಗೆ ಪೀಟರ್ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಎಸ್, ಥ್ಯಾಂಕ್ ಯು. ಕ್ಯಾರೆಕ್ಟರ್ಸ್ ಒಂದೊಂದು ಎಲ್ಲದೂ ತೋರಿಸುತ್ತೆ. ಏನು ಫ್ರೆಂಡ್ಶಿಪ್ ಬಗ್ಗೆ ತೋರಿಸುತ್ತೆ, ಲವ್ ಬಗ್ಗೆ ತೋರಿಸುತ್ತೆ, ಎಲ್ಲದೂ ತೋರಿಸುತ್ತೆ. ಏನು ಫ್ರೆಂಡ್ಶಿಪ್ಪಲ್ಲಿ ಯಾರು ಮೋಸ ಮಾಡ್ತಾರೆ ಅದ್ರ ಬಗ್ಗೆ, ಹೆಂಗೆ ನಮ್ಮ ಹಿಂದೆಗಡೆಯಿಂದ ಚೂರಿ ಆಗ್ತಾರೆ ಎಲ್ಲ ತೋರಿಸುತ್ತೆ. ಸೊ ಎಲ್ಲರೂ ಈ ಮೂವಿ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಎಲ್ಲರೂ ಒಳ್ಳೆಯವರಲ್ಲ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಫ್ರೆಂಡ್ಗಳು ಈ ಥರ ಮೋಸ ಮಾಡ್ತಾರೆ ಅನ್ನೋದು ನಂಬಿಕೆ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಮೋಸ ಮಾಡ್ತಾರಂತೆ ಗೊತ್ತಾಯಿತು. ತಾಯಿ ತಂದೆ ಚೆನ್ನಾಗಿ ನೋಡ್ಕೋದಾಯಿತು. ಎಲ್ಲ ಥರ ಚೆನ್ನಾಗಿದೆ. ನನ್ನ ಹೆಸರು ರಾಧಾ ಅಂತ. ಪಕ್ಕದ ಮನೆಗೆ ಬಂದಿದ್ದೀನಿ. ವಿಜುವಲೈಸೇಷನ್ ಫಿಲಮಲ್ಲಿ ಒಂದೊಂದು ಸಕ್ಕದಾಗಿ ಮಾಡಿದ್ದಾರೆ. ಅವ್ರು ಏನು ಕೆಲಸ ಮಾಡಿದಾರೋ ಫಿಲಮಲ್ಲಿ ಎದ್ದು ನೀಟಾಗಿ ಕಾಣಿಸ್ತಾ ಇದೆ. ವಿಜುವಲ್ ಆಗಿ ಫಿಲಮ್ ಅಂತೂ ಸಕ್ಕದಾಗಿದೆ. ಡೈರೆಕ್ಷನ್ನು, ಆ್ಯಕ್ಟಿಂಗ್ ಅಂತೂ ರಾಜೇಶ್ ಅವ್ರದ್ದು, ಜಾನ್ವಿ ಅವ್ರದ್ದು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸೆಕೆಂಡ್ ಹಾಫ್ ಅಂತೂ ಸಕ್ಕದಾಗಿದೆ ಫಿಲಮ್ಮು. 100 days ಗ್ಯಾರಂಟಿ ಫಿಲಮ್. ಸಂಭು ಆಗಲಿ, ಚಂಡೆ ಆಗಲಿ, ಜೆಸ್ಸಿ ಆಗಲಿ, ರಾಧಾ ಆಗಲಿ, ಪ್ರತಿಯೊಂದು ಪಾರ್ಟು A to Z ಎಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಮೂವಿ. ಮತ್ತೆ ಮತ್ತೆ ನೋಡಬೇಕು ಅಂತ. ಇದು 100 ಅಲ್ಲ, ಇನ್ನೂ ಓಡ್ತಾನೆ ಇರಲಿ, ಚೆನ್ನಾಗಿರಲಿ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಯಾರದು? ಚೆನ್ನಾಗಿದೆ. ಒಳ್ಳೆ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಎಲ್ಲ ಒಂಥರ ಚೆನ್ನಾಗಿದೆ. ಓವರಾಲ್ ಮೂವಿನೇ ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿ ಇಂಥ ಹೊಸ ಹೀರೋಗಳನ್ನ ತುಂಬ ನಮ್ಮ ಕನ್ನಡ ಜನತೆ ಬಂದು ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶುರು ಆಯ್ತಾ ಮತ್ತೆ ನಿಂದು? ಇದೆಲ್ಲ ಮುಗಿಯೋದೇ ಅಲ್ವಾ? ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಯಾಕೆಂತಂದ್ರೆ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಜನರ ಒಂದು ರಿಪ್ಲೈ ಹೇಗಿರುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ ಈ ಹಿಂದೆ. ಆದರೆ ನಮ್ದು ಇದು ಕಾಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ನ ಕಟ್ಕೊಟ್ಟಿದ್ದೀವಿ ಸ್ಕ್ರೀನಲ್ಲಿ. ಎಲ್ಲ ಥರದ ಆಡಿಯನ್ಸ್ ಬಂದು ನೋಡಿ ಖುಷಿ ಪಡುವಂಥ ಒಂದು ಮೂವಿ, ಜೊತೆಗೆ ಒಂದು ಎಮೋಷ್ನಲ್ ಮೂಮೆಂಟ್ ಆಗುವಂಥ ಒಂದು ಮೂವಿ. ಅದಕ್ಕೆ ನಾವು ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ. ಇವತ್ತು ಫಸ್ಟ್ ಶೋ ಕಂಪ್ಲೀಟ್ ಹೌಸ್ಫುಲ್ ಆಗಿ ಇವಾಗ ಜನರ ಮನಸ್ಸನ್ನು ನಿಧಾನವಾಗಿ ಗೆಲ್ತಾ ಇದೆ. ನೀವು ಸುಮ್ಮನೆ ಇದ್ರು ನಾವು ಸುಮ್ಮನೆ ಇರಲ್ಲ. ಅಕಸ್ಮಾತ್ ನಾನು ತಪ್ಪು ಮಾಡಿದ್ದಿದ್ರೆ ಒಂದು ಕ್ಷಣನೂ ಇಲ್ಲಿಗೆ ಬಂದು ನಿಲ್ತಿರ್ಲಿಲ್ಲ. ಸೊ ಹಾಗಾಗಿ ಇವತ್ತಿಂದ ಪೀಟರ್ ಎಲ್ಲರ ಮನಸ್ಸನ್ನು ತಟ್ಟುತ್ತೆ ಅನ್ನೋ ಭಾವನೆ ನಂದು. ಎಲ್ಲರೂ ಖುಷಿಪಟ್ಟು ನೋಡ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ಹೇಳ್ತಾರೆ, ದೊಡ್ಡದಲ್ಲ. ಸೊ ಹಾಗಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆಮೇಲೆ ತಂತ್ರಜ್ಞರಿಗೆ, ಲಾಸ್ಟಲ್ಲಿ ನಾವು ನಟರು ನಿಲ್ತೀವಿ. ಸೊ ಹಾಗಾಗಿ ಇದು ತಂತ್ರಜ್ಞರ ಗೆಲುವು, ಹಾಗೆ ಪ್ರೊಡಕ್ಷನ್ ಹೌಸ್, ಹಾಗೆ ನಿರ್ದೇಶಕರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೆಸ್ಸಿ ಮತ್ತೆ ಬಂದಿದ್ದಾಳೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಓಪನಿಂಗ್ ಇದೆಯಲ್ಲ, ಇದು ನಮಗೆ ಸಿಕ್ಕಿರೋವಂಥ ಬೂಸ್ಟ್ ಇದೆಯಲ್ಲ, ಆ್ಯಂಡ್ ಇದಕ್ಕೆ ನಾವು ಪಟ್ಟಿರುವಂಥ ಕಷ್ಟಗಳಾಗಲಿ ಎಲ್ಲವೂ ಮರ್ತೋಗ್ತಾ ಇದೆ. ಎಲ್ಲರೂ ಮಾತಾಡ್ತಾರೆ. ಎಲ್ರಿಗೂ ನಾವು ಪ್ರಮೋಷನಲ್ ಪ್ರಾಮಿಸ್ ಮಾಡಿದ್ವಿ, ನಿಮ್ಮನ್ನು ಮಡಿಕೇರಿಯಿಂದ ಭಾಗಮಂಡಲದಿಂದ ನಿಮ್ಮನ್ನು ಒಂದು ಸುತ್ತಾಕಿಸ್ಬಿಟ್ಟು ಒಂದು ರೋಚಕವಾದ ಕತೆ ಹೇಳಿ ವಾಪಸ್ ಕರ್ಕೊಂಬಂದು ಬಿಡ್ತೀವಿ ಅಂತ. ಅಷ್ಟೂ ಜನ ಮಾತಾಡ್ತಿರೋದು ಅದ್ರ ಬಗ್ಗೆನೇ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಹೊರಗಡೆ ಬಂದಾಗ ಯಾವ ಆ್ಯಕ್ಟ್ರ್ ಹೆಸರು ನೆನಪರ್ತಾ ಇಲ್ಲ ಯಾರಿಗೂ. ಕ್ಯಾರೆಕ್ಟರ್ ಅಂತ ರಾಜೇಶ್ನ ಕರೀತಾ ಇದ್ದಾರೆ, ಜಾನ್ವಿನ ರಾಧಾ ಅಂತ ಕರೀತಾ ಇದ್ದಾರೆ, ಆ್ಯಂಡ್ ಮೇರಿ ಅಂತ ಕರೀತಾ ಇದ್ದಾರೆ ಇವ್ರನ್ನ. ಡೇವಿಡ್ನ ಕರ್ಕೊಂಬ.
ಥ್ಯಾಂಕ್ ಯು ಸೋ ಮಚ್. ಫ್ರಮ್ ದ ಡೇ ಒನ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಅಂತ ಗೊತ್ತಾದಾಗಿಂದ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ನಿಮ್ಮ ಸಪೋರ್ಟಿಂದ ನಾವು ಇಲ್ಲಿವರೆಗೂ ರೀಚ್ ಆಗೋಕ್ಕೆ ಸಾಧ್ಯ. ಇನ್ನೂ ಒಂದಷ್ಟು ದಿನ ನಮ್ಮ ಮೂವಿ ಓಡಬೇಕು ಅಂದರೆ ಮಾಧ್ಯಮ ಮಿತ್ರರೇ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು. ಪೀಟರ್ ಸಿನಿಮಾ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ನೋಡಿ. ಇದೆಲ್ಲ ಹೇಗಾಯ್ತು ಅಂತನೂ ನನಗೆ ಗೊತ್ತಿಲ್ಲ. ಯಾರದು?